ಪರೀಕ್ಷೆ ಬಗ್ಗೆ ಒಂದು ಕವನ ಇದೆ. ಕಲ್ಮಾಡಿ ಅನಂತಕೃಷ್ಣ ಕೋಟೆಗಾರನವರು ಇದನ್ನು ಬರೆದಿದ್ದಾರೆ. ಇದು 54ರ ಚಂದಾಮ್ದಲೆ ಇದೆ. ಹೆಸರಿದ್ದು ಪರೀಕ್ಷೆ ಅಂತ. ನಮ್ಮ ಪರೀಕ್ಷೆ ಸಮೀಪಿಸಿತೋ, ಕರಗಲೆ ಪುಸ್ತಕ ಶೋಭಿಸಿತೋ, ಓದಲು ತೊಡಗಿದೆ ನಾನಿಂದು, ಅರಿಯದು ಒಂದು ನನಗಿಂದು. ಪರೀಕ್ಷೆ ಬಂದಾಗ ಪುಸ್ತಕ ಓದೋ ಹುಡುಗ ಆಗಿರ್ತಾನೆ ಇವನು. ಸರಿ, ಆವಾಗ ಪುಸ್ತಕ ತೆಗಿತಾನೆ ಪರೀಕ್ಷೆ ಬಂತಲ್ಲ ಅಂತ. ನೋಡಿದ್ರೆ ಏನು ಅರ್ಥ ಆಗುತ್ತೆ ಆವಾಗ? ಪಾಠದ ಸಮಯದಲ್ಲಿ ಆಡಿಹೆನು, ಆಟದ ಯೋಚನೆ ಮಾಡಿಹೆನು, ಪ್ರತಿಫಲವಿದುವೆ ನನಗಿಂದು, ಕಂಗಾಲಾಗೆಹೆ ನಾನಿಂದು. ಪಾಠ ಓದುವಾಗೆಲ್ಲ ಪಾಠ ಓದಲಿಲ್ಲ, ಆಟ ಆಡ್ಕೊಂಡು ಕಾಲ ಕಳೆದ್ಬಿಟ್ಟಿದ್ದಕ್ಕೆ ಅಯ್ಯೋ ಏನಾಯಿತು ಪ್ರತಿಫಲ ಏನೂ ಗೊತ್ತಾಗ್ತಿಲ್ವಲ್ಲ, ಈಗ ಕಕ್ಕಾಬಿಕ್ಕಿಯಾಗಿದ್ದೀನಿ ನಾನು ಅಂತ ಯೋಚನೆ ಮಾಡ್ತಾನೆ. ಲೆಕ್ಕದ ರೀತಿಯು ತಿಳಿದಿಲ್ಲ, ಇಂಗ್ಲೀಷ್ ಪದಗಳ ಕಲಿತಿಲ್ಲ, ಸಮಾಜ ಜ್ಞಾನದ ರಗಳೆಯೇನು, ಸಾಯನ್ಸಿನಂತೆಯೇ ಬಿಟ್ಟೆಹೆನು. ಲೆಕ್ಕ ಓದಲಿಲ್ಲ, ಇಂಗ್ಲೀಷ್ ಕಲ್ತ್ಕೊಳ್ಳಿಲ್ಲ, ಸಮಾಜಶಾಸ್ತ್ರ ಸೈನ್ಸು ಎಲ್ಲವನ್ನು ಕೈ ಬಿಟ್ಬಿಟ್ಟಿದ್ದಾನೆ. 4 ದಿನಗಳು ಉಳಿದಿವೆಯೇ, ನನ್ನ ಅವಸ್ಥೆ ಕೇಳುವಿರೇ. ಅಣ್ಣ ಲೆಕ್ಕ ಕಲಿಸಣ್ಣ, ಗೆಳೆಯ ಕಲಿಸೋ ಇಂಗ್ಲೀಷನ್ನ ಅಂತ ಫ್ರೆಂಡ್ಸ್ನೆಲ್ಲ ಕೇಳ್ಕೋಬೇಕು. ಎಲ್ಲ ಓದಿರಲಿಲ್ವಲ್ಲ, 4 ದಿನ ಇದ್ದಾಗ ಬೇರೆ ಬೇರೆಯವ್ರನ್ನ ಕೇಳ್ಕೊತಾನೆ. ಅಣ್ಣ ಲೆಕ್ಕ ಕಲಿಸಪ್ಪ, ಗೆಳೆಯ ಇಂಗ್ಲೀಷ್ ಹೇಳ್ಕೊಡಪ್ಪ ಅಂತ ಯೋಚನೆ ಮಾಡ್ತಾನೆ. ದೇವರನ್ನು ನಾ ಮರೆತಿದ್ದೆ, ಸಂಕಟ ಸಮಯದಲ್ಲಿ ನಾನೆನೆವೆ. ನಾನು ದೇವರನ್ನು, ದೇವರೇ ಪಾಸ್ ಮಾಡಿಸಪ್ಪ, ದೇವನೇ ನೀನೇ ದಾತಾರ, ಪಾಸ್ ಮಾಡಿಸು ಎನ್ನನು ಉಪಕಾರ. ಹೆಂಗಾದ್ರೂ ಮಾಡಿ ನಾನು ಪಾಸ್ ಮಾಡಿಸಪ್ಪ ಅಂತ ದೇವರಿಗೆ ಮೊರೆ ಹೋಗ್ತಾನೆ. ಬರಲಿಲ್ಲ ಅವರು ಹೊಡೆಯುವೆನು, ಮುಂದಕ್ಕೆ ಜಾಗ್ರತೆ ವಹಿಸುವೆನು. ಆವಾಗ ಬುದ್ಧಿ ತಂದ್ಕೊಂಡು ಹಿಂಗೊಂದು ಸಂಕಲ್ಪ, ಈಗೇನು ಮಾಡ್ತೀನಿ ಅಂದರೆ ಎಲ್ಲ ಕಟ್ ಮಾಡಿಬಿಡ್ತೀನಿ, ಪ್ರಶ್ನೆಗೆ ಉತ್ತರ ಎಲ್ಲ ಮುಂದಕ್ಕೆ ಅವತ್ತಿಂದ ಅವತ್ತೇ ಓದ್ಕೋತೀನಿ ನಾನು ಅಂತ ಒಂದು ಪ್ರತಿಜ್ಞೆ ಮಾಡ್ದ. ತಿಳಿಸೋ ಭಾರಿ ಫಲಿತಾಂಶ, ಕಾದಿರಿ ಫೈಲೇ ಬಹು ಅಂಶ, ಪಾಸಾಗಿಬಿಟ್ರೆ ಅದೃಷ್ಟವಶ. ಹೇಳ್ತೀನಿ ಏನಾಗುತ್ತೆ ರಿಸಲ್ಟು ಅಂತ ನಿಮಗೂ. ಏನಾಗಬಹುದು? ಹೆಚ್ಚಿನ ಅಂಶ ನಾನು ಫೈಲೇ ಆಗೋದು, ಪಾಸಾಗಿಬಿಟ್ರೆ ಅದೃಷ್ಟ ಅಂತ ಇದನ್ನು ಕೊನೆ ಮಾಡಿದ್ದಾರೆ.